ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ಲಾಗ್ಗೆ. ನಾವು ರೀಸೆಂಟಾಗಿ ಮಂತ್ರಾಲಯ ಹೋಗಿದ್ವಿ. ನನ್ನ ತಂಗಿಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು ಅಂತ ಅವಳು ಬಂದಿದ್ಲು. 1 ವೀಕ್ ಫುಲ್ ನಾವು ಊರಲ್ಲೇ ಇದ್ವಿ. ಅದು ಇದು ಕೆಲಸಕ್ಕೆ ನಾನು ಲಾಸ್ಟ್ ಲಾಗಲ್ಲಿ ಒಂದು ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಆ ಕೆಲಸ ಸಲುವಾಗಿ ನಾವು ಹೋಗಿದ್ವಿ. ಅವಳು ಸ್ಟಡಿ ಹಾಲಿಡೇಸ್ಗಂತ ಬಂದಿದ್ಲು. ಸೊ ಅವಳು ಇದ್ದಾಗ ಹೋಗಬೇಕು ಅಂತಲೇ ನಾವು ಇಷ್ಟು ದಿನ ಪೋಸ್ಟ್ಪೋನ್ ಮಾಡಿಬಿಟ್ಟು ಹೋಗಿದ್ದು. ಆದರೂ ಕೂಡ ನಮ್ಮ ಅಪ್ಪಾಜಿ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಮನೆಯಲ್ಲಿ ಅದು ಇದು ನೋಡ್ಕೊಳ್ಳೋದು ಕೆಲಸಗಳಿದ್ವು. ತಾತನ ಬೇರೆ ನೋಡ್ಕೋಬೇಕು, ತಾತನ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ, ತುಂಬ ರಶ್ ಇರುತ್ತೆ ವೀಕೆಂಡ್ಸಲ್ಲಿ ಹೋದರೆ. ಸೊ ಹಾಗಾಗಿ ಅವ್ರನ್ನು ಕೂಡ ಬಿಟ್ಟು ಇಬ್ಬರನ್ನು ಬಿಟ್ಟು ನಾವು ಮಾತ್ರ ಹೋಗಿದ್ವಿ. ಅದು ತುಂಬ ದಿನಗಳಿಂದ ಅಂದ್ಕೊಂಡು ಲಾಸ್ಟ್ ಎಂಡ್ ಆಫ್ ದ ಇಯರಲ್ಲಿ ಹೋಗೋಕ್ಕೆ ನಮಗೆ ಚಾನ್ಸ್ ಸಿಕ್ತು. ಸೊ ಹಾಗಾಗಿ ಹೋಗಿದ್ವಿ. ಅರ್ಲಿ ಮಾರ್ನಿಂಗ್ 3 o'clock ಬಿಟ್ಟಿದ್ವಿ. ಅಲ್ಲಿ ರೀಚ್ ಆಗೋದ್ರೊಳಗೆ 9 ಏನೋ ಆಗಿತ್ತು, ಅರೌಂಡ್ 9 ಆಗಿತ್ತು. ಸೊ ಹೋಗ್ಬಿಟ್ಟು ನಾವು ಫಸ್ಟು ಡೈರೆಕ್ಟ್ ಹೋಗಿದ್ದೆ ಹೊಳೆ ಹತ್ರ. ನಾವು ಏನು ಅಂದ್ಕೊಂಡು ಹೋಗಿದ್ವಿ ಅಂದರೆ ಹೇಳ್ತೀನಿ ನೋಡಿ ಮುಂದೆ. ಎಲ್ಲಿದ್ದೀರಾ? ನಾವಿಲ್ಲಿ ಡೈರೆಕ್ಟ್ ಹೊಳೆ ಹತ್ರ ಹೋಗ್ಬಿಟ್ಟು ಆಟ ಎಲ್ಲ ಆಟಾಡ್ಕೊಂಡು ನೀರಲ್ಲಿ ಆಟ ಆಡಿ ನಾವು ಎಲ್ಲರೂ ಮನೆಯಲ್ಲೇ ಸ್ನಾನ ಕೂಡ ಮಾಡ್ಕೊಂಡು ಹೋಗಿದ್ವಿ. ಆದರೂ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಅಲ್ಲೇ ಒಂದು ಟೆಂಟ್ ಯೂಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅದಾಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಇವಾಗ ನಾವು ಕಿಚ್ಚಾಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಸಖತ್ತು ರಶ್ ಆಗಿತ್ತು ದೇವಸ್ಥಾನ. ಪ್ರಸಾದದ ಹತ್ರ ಹೋಗಿ ಸಾಕಾಗುತ್ತೆ. ಹಾಗೆ ಪಂಚಮುಖಿ ಟೆಂಪಲಿಗೆ ಹೋಗ್ತಾ ಅಂದವೇ ಜ್ಯೂಸ್ ಕಪ್ನಲ್ಲಿ ಕುಡಿಯೋಣ ಅಂತ ನಿಲ್ತೀವಿ. ನಮ್ಮ ಸ್ಟೇಟಲ್ಲಿ ಅಂದರೆ ಏನಂದರೆ ಮಂಡ್ಯ, ಬೆಂಗಳೂರು, ದಾವಣಗೆರೆ ಇನ್ಕ್ಲೂಡಿಂಗ್ ದಾವಣಗೆರೆ ಕೂಡ ಹಾಫ್ ಕಬ್ಬಿನಾಲು 25 ರೂಪೀಸ್ 30 ರೂಪೀಸು, ಅದೇ 15 ರೂಪೀಸ್ ಅಂತೆ. ಅದು ಫುಲ್ಲು. ನೋಡೋಣ ಬನ್ನಿ ಟೇಸ್ಟ್ ಯಾವ ಥರ ಇರುತ್ತೆ. ಹಿಂಗೈತೆ, ಚೆನ್ನಾಗಿದೆಯಾ? ಇದು ಯಾವ ಟೆಂಪಲ್ ಅಪ್ಪ? ನೆಕ್ಸ್ಟ್ ಟೆಂಪಲ್ ಲಕ್ಷ್ಮೀ ಟೆಂಪಲ್. ನೆಕ್ಸ್ಟ್ ಟೆಂಪಲ್ ಲಕ್ಷ್ಮೀ ಟೆಂಪಲ್. ಇದು ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಇರೋವಂತಹ ಇಮೇಜಸ್ಗಳು ಎಷ್ಟು ಸಖತ್ತಾಗಿದ್ದಾವೆ. ಇದು ಪಿಲ್ಲೋ ಮತ್ತು ಬೆಡ್ಡು ಆ ಥರ ಇಮೇಜಸ್ಸಲ್ಲಿ ಇರೋವಂಥದ್ದು. ಮತ್ತು ಇನ್ನೊಂದು ಆ ಕಡೆ ಇದ್ದಿದ್ದು ಏರೋಪ್ಲೇನು. ಎಷ್ಟು ತುಂಬ ಅಟ್ರ್ಯಾಕ್ಟಿವ್ ಆಗಿದ್ವು ಅಂದರೆ ತುಂಬ ಚೆನ್ನಾಗಿದ್ವು. ಮಂತ್ರಾಲಯದಲ್ಲಿ ಎಷ್ಟು ರಶ್ ಇತ್ತೋ ಪಂಚಮುಖಿ ಟೆಂಪಲ್ ಹತ್ರನೂ ಅಷ್ಟೇ ರಶ್ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ಬರೋದ್ರೊಳಗೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡ್ತು ನಮಗಂತೂ. ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಕ್ಸಿಟ್ ಆಗ್ತಾ ಇದ್ದೀವಿ. ಏನಿದ್ದಾನೆ? ಎಲ್ಲೈತೆ?
ಮಂತ್ರಾಲಯ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಳ್ಳಾರಿಗೆ ಬಂದ್ವಿ. ಅರೌಂಡ್ 9 ಆಗಿತ್ತು. ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲಿಗೆ ಬಂದಿದ್ವಿ. ರೆಸ್ಟೋರೆಂಟ್‌ಗೆ ತುಂಬ ಚೆನ್ನಾಗಿತ್ತು ಎಲ್ಲ ಆಂಬಿಯನ್ಸು. ಮುಗಿಸ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ಸೊ, ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು. ನಾವು ಯಾಕೆ ಅಲ್ಲಿ ಟೆಂಟ್ ತಗೊಂಡು ಇದು ಮಾಡೋಣ ಅನ್ಕೊಂಡಿದ್ವಿ